ಹಾಯ್ ಹೆಲೋ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಯಾವ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಈ ರೀತಿಯಾಗಿ ಕ್ಯೂಟ್ ಆದಂತಹ ಬ್ಯಾಗ್ಗಳನ್ನ ಒಂದು ಕಪ್ನಿಂದ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಬೇಸನ್ನಲ್ಲಿ ಒಂದು ಮುಕ್ಕಾಲ್ ಕಪ್ನಷ್ಟು ಕಡಲೆ ಬೀಜನ ಹುರಿದು ಈ ರೀತಿಯಾಗಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಒಂದು ಮುಕ್ಕಾಲ್ ಕಪ್ನಷ್ಟು ಕೊಬ್ಬರಿಯನ್ನ ಹಾಕೊಳ್ತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿರುವಂಥದ್ದು. ಅದಾದ್ಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಲ್ಲದ ಪೀಸಸ್ ಅನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನು ಸಹ ಬೆಲ್ಲವನ್ನು ಸಹ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ. ನಂತರ ಇದಕ್ಕೆ ಕಡಲೆಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಸಹ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ನಂತರ ಇದಕ್ಕೆ ಬಿಳಿ ಎಳ್ಳನ್ನ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಸಹ ಸೇಮ್ ಮೆಷರ್ಮೆಂಟ್ ಅಲ್ಲಿ ತಗೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಳ್ಳು ಬೆಲ್ಲ ರೆಡಿ ಆಗಿದೆ. ನೀವು ಬೇಕಾದ್ರೆ ಇದನ್ನ ಈಗಲೂ ಸಹ ಬೀರ್ಬಹುದು ಮತ್ತೆ ತಿನ್ಬಹುದು. ಇಲ್ಲ ಇನ್ನು ಸ್ವಲ್ಪ ಕಲರ್ಫುಲ್ ಆಗಿ ಬೇಕಂದ್ರೆ ಈ ರೀತಿಯಾಗಿ ಜೀರಿಗೆ, ಪೆಪ್ಪರ್ಮೆಂಟು ಮತ್ತು ಸಕ್ಕರೆಯ ಉಂಡೆಗಳು ಸಿಗುತ್ತೆ. ಈ ರೀತಿಯಾಗಿ ಇದನ್ನು ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನೆಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಮತ್ತು ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡ್ತಾ ಇರ್ಬೋದು ಎಳ್ಳು ಬೆಲ್ಲ ರೆಡಿ ಆಗಿದೆ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಪೇಪರ್ ಕಪ್ಗಳನ್ನ ತಗೊಂಡಿದ್ದೀನಿ. ನೀವು ಇಲ್ಲಿ ಬೇರೆ ಡಿಸೈನ್ ಆದಂತಹ ಕಪ್ಗಳನ್ನು ಸಹ ತಗೋಬಹುದು. ನಾನು ಈ ಸೈಜ್ ನಲ್ಲಿ ತಗೊಂಡು ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದ್ 2-3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಸಹ ಹಾಕೋಬಹುದು. ಮತ್ತೆ ಒಂದು ಸಕ್ಕರೆ ಅಚ್ಚನ್ನ ಇಟ್ಟು ನೋಡಿ ಯಾವ ರೀತಿಯಾಗಿ ತೋರಿಸ್ತಾ ಇದೀನಲ್ಲ ಆ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟಾಪ್ಲರ್ ಪಿನ್ನಿನ ಸಹಾಯದಿಂದ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಆಗಿರುವಂತಹ ಪೇಪರ್ ಕಪ್ನಿಂದ ಬ್ಯಾಗ್ ರೆಡಿ ಆಗಿದೆ. ಈ ರೀತಿಯಾಗಿ ಎಳ್ಳು ಬೆಲ್ಲನ ತುಂಬಿ ಬೀರೋದ್ರಿಂದ ನೋಡ್ಲಿಕ್ಕೂ ಸಹ ಕ್ಯೂಟ್ ಆಗಿ ಕಾಣಿಸುತ್ತೆ ಮತ್ತೆ ಇಸ್ಕೊಂಡವರು ಸಹ ಅಷ್ಟೇ ಖುಷಿ ಪಡ್ತಾರೆ. ನೋಡಿ ಇದೇ ರೀತಿಯಾಗಿ ನಾನು ಎಲ್ಲಾ ಬ್ಯಾಗ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿಯಾಗಿ ಪುಟ್ಟ ಪುಟ್ಟ ಪೇಪರ್ ಕಪ್ನಿಂದ ಬ್ಯಾಗ್ಗಳನ್ನ ಮಾಡಿಕೊಂಡು ಎಳ್ಳು ಬೆಲ್ಲನ ಬೀರಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಂಡೆ ಏನು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನೀವು ಸಹ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿಯಾಗಿ ಟ್ರೈ ಮಾಡಿ ಹೇಗಿತ್ತು, ಹೇಗೆ ಅನ್ನಿಸ್ತು ಮತ್ತೆ ನಿಮಗೆ ಫ್ರೆಂಡ್ಸ್ ಎಲ್ಲ ಹೇಗೆ ಹೇಳಿದ್ರು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.